ನಮಸ್ತೆ ಫ್ರೆಂಡ್ಸ್, ನನ್ನೆಲ್ಲ ಶಿಕ್ಷಕ ಅಭ್ಯರ್ಥಿಗಳಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಹೇಳ್ತಾ ಇಂದಿನ ಈ ಒಂದು ತರಗತಿಯನ್ನು ಆರಂಭಿಸೋಣ. ಸ್ನೇಹಿತರೆ, ನಿಮಗೆಲ್ಲ ಆಲ್ರೆಡಿ ತಿಳಿದಿರೋ ಹಾಗೆ ಕಳೆದ ಒಂದು 4 ತರಗತಿಗಳನ್ನ ನಾನು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಅಪ್ಲೋಡ್ ಮಾಡಿದ್ದೆ. ಅದರಲ್ಲಿ ಮನೋವಿಜ್ಞಾನದ ಅರ್ಥ, ವ್ಯಾಖ್ಯೆ, ಮನೋವಿಜ್ಞಾನದ ಚಾರಿತ್ರಿಕ ಹಿನ್ನೆಲೆ, ಮನೋವಿಜ್ಞಾನದ ವ್ಯಾಪ್ತಿ, ಮನೋವಿಜ್ಞಾನದ ಶಾಖೆಗಳು ಇದ್ರ ಬಗ್ಗೆ ತಿಳ್ಕೊಂಡಿದ್ವಿ. ನಂತರ ಮನೋವಿಜ್ಞಾನದ ಒಂದು ಶಾಖೆಯಾದಂಥ ಅನ್ವಯಿಕ ಶಾಖೆಯಲ್ಲಿ ಬರುವಂಥ ಶೈಕ್ಷಣಿಕ ಮನೋವಿಜ್ಞಾನದ ಬಗ್ಗೆ ವಿವರಣಾತ್ಮಕವಾಗಿ ಹೇಳ್ತಾ ಹೋಗಿದ್ದೆ. ಈ ಶೈಕ್ಷಣಿಕ ಮನೋವಿಜ್ಞಾನದ ಅರ್ಥ, ವ್ಯಾಖ್ಯಾನ ಹಾಗೆ ಶೈಕ್ಷಣಿಕ ಮನೋವಿಜ್ಞಾನದ ವಿಧಾನಗಳು, ಮನೋವೈಜ್ಞಾನಿಕ ಪಂಥಗಳನ್ನ ನಾವು ತಿಳ್ಕೊಂಡಿದ್ವಿ ಸ್ನೇಹಿತರೆ. ಪ್ರಸ್ತುತ ಇಂದಿನ ಈ ಒಂದು ವಿಡಿಯೋದಲ್ಲಿ ನಾವು ಶೈಕ್ಷಣಿಕ ಮನೋವಿಜ್ಞಾನ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ TET ಆಗಿರ್ಬೋದು, PSTRL ಆಗಿರ್ಬೋದು, GPSTRL ಆಗಿರ್ಬೋದು, ಹಾಗೆ HSTRL ಆಗಿರ್ಬೋದು, ಯಾವ ಪ್ರಶ್ನೆಗಳು ಈ ಒಂದು ಅಧ್ಯಾಯದಿಂದ ಬಂದಿದೆ ಅನ್ನೋದನ್ನ ಸವಿವರವಾಗಿ ಮಾಹಿತಿಯೊಂದಿಗೆ ನೋಡ್ತಾ ಹೋಗೋಣ ಸ್ನೇಹಿತರೆ. ಈ ಹಿಂದೆ ಹೇಳಿರೋ ಹಾಗೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ 4 ತರಗತಿಗಳನ್ನ ಮಾಡಿಬಿಟ್ಟು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀನಿ. ಮುಂದುವರೆದು ಇಂದಿನ ಈ ಒಂದು ತರಗತಿಯಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಿರೋ ಹಾಗೆ TET ಆಗಿರ್ಬೋದು, PSTRL ಆಗಿರ್ಬೋದು, HSTRL ಆಗಿರ್ಬೋದು, GPSTRL ಆಗಿರ್ಬೋದು, ಯಾವ ಪ್ರಶ್ನೆಗಳನ್ನ ಕೇಳಿದರೆ, ಯಾವ ರೀತಿ ಪ್ರಶ್ನೆಗಳಿದ್ದಾವೆ, ಅದಕ್ಕೆ ಉತ್ತರಗಳು ಏನೇನು ಅನ್ನೋದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ಮೊದಲನೇ ಪ್ರಶ್ನೆ ನೋಡೋದಾದರೆ, ವಿಜ್ಞಾನವನ್ನು ಡ್ಯಾಶ್ ವಿಜ್ಞಾನವೆಂದು ಪರಿಭಾಷಿಸುವುದು ಸೂಕ್ತವಾಗಿದೆ. ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ಹಿಂದಿನ ತರಗತಿಯಲ್ಲಿ ನಾನು ಹೇಳಿದ್ದೆ, ಮನೋವಿಜ್ಞಾನದ ಐತಿಹಾಸಿಕ ಹಿನ್ನೆಲೆಯನ್ನು ನೋಡ್ತಾ ಹೋಗ್ಬೇಕಾದ್ರೆ ನಮಗೆ ಗೊತ್ತಾಗಿತ್ತು. ಇದನ್ನು ಮೊದಲು ಆತ್ಮದ ಅಧ್ಯಯನ ಅಂತ ಕರೆದ್ವಿ, ಆಮೇಲೆ ಮನಸ್ಸಿನ ಅಧ್ಯಯನ ಅಂತ ಆಯಿತು, ಪ್ರಜ್ಞಾನುಭವದ ವಿಜ್ಞಾನ ಆಯಿತು, ನೆಕ್ಸ್ಟು ಇದನ್ನು ಏನಂತ ಒಪ್ಕೊಂಡಿದ್ದೀವಿ, ವರ್ತನೆಯ ವಿಜ್ಞಾನ. ಸೊ ಪ್ರೆಸೆಂಟ್ ಈಗ ಮನೋವಿಜ್ಞಾನ ಏನು ಉಳ್ಳದ್ದಾಗಿದೆ, ವರ್ತನೆ ಉಳ್ಳದ್ದಾಗಿದೆ ಅಂತ ನಮಗೆ ಆಲ್ರೆಡಿ ಗೊತ್ತಿದೆ. ಹಾಗಾಗಿ ಇದರ ಉತ್ತರ ಏನು, ವರ್ತನೆಯ. ಉತ್ತರ ಏನು ಬರುತ್ತೆ ಇದಕ್ಕೆ, ವರ್ತನೆಯ. ಆಪ್ಷನ್ಸ್ ನೋಡೋದಾದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಆಪ್ಷನ್ಸ್ ಕೊಟ್ಟಿದ್ರಪ್ಪ ಅಂದರೆ, ಪ್ರಜ್ಞೆಯ, ಬಿ ಆತ್ಮದ, ಸಿ ವರ್ತನೆಯ, ಡಿ ಮನಸ್ಸಿನ. ನೆಕ್ಸ್ಟ್ ನೋಡೋದಾದ್ರೆ, ಪ್ರಯೋಗ ವಿಧಾನದಲ್ಲಿ ಪ್ರಯೋಗಕರ್ತನಿಂದ ಬದಲಾಯಿಸಲ್ಪಡುವ ಚಲಕ ಪರಿಣಾಮವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ತರಗತಿಯಲ್ಲಿ ಪ್ರಾಯೋಗಿಕ ವಿಧಾನದ ಬಗ್ಗೆ ಹೇಳಬೇಕಾದ್ರೆ ನಾನು ಚರಾಂಶಗಳ ನಿಯಂತ್ರಣಗಳ ಬಗ್ಗೆ ಹೇಳಿದ್ದೆ. ಇಲ್ಲಿ ನೋಡಿ, ಶೈಕ್ಷಣಿಕ ಸಾಧನೆಯ ಮೇಲೆ ಬುದ್ಧಿಶಕ್ತಿಯ ಪ್ರಭಾವವನ್ನು ನಾವು ಅಳತೆ ಮಾಡ್ತೀವಿ, ಅಧ್ಯಯನ ಮಾಡ್ತೀವಿ ಅಂದಾಗ ಶೈಕ್ಷಣಿಕ ಸಾಧನೆ ಅನ್ನೋದು ಏನಾಗಿರುತ್ತೆ, ಅನುಕ್ರಿಯೆ ಆಗಿರುತ್ತೆ. ಬುದ್ಧಿಶಕ್ತಿ ಅನ್ನೋದು ಉದ್ದೀಪನ ಆಗಿರುತ್ತೆ. ಉದ್ದೀಪನದ ಪ್ರಭಾವ ಅನುಕ್ರಿಯೆಯ ಮೇಲೆ ಆಗೋದನ್ನು ನಾವು ನೋಡ್ತೀವಿ. ಅಂದರೆ ಬುದ್ಧಿಶಕ್ತಿಯ ಪ್ರಭಾವ ಶೈಕ್ಷಣಿಕ ಸಾಧನೆಯ ಮೇಲೆ ಆಗೋದನ್ನು ನೋಡ್ತೀವಿ. ಇಲ್ಲಿ ಬುದ್ಧಿಶಕ್ತಿ ಅಷ್ಟೇ ಅಲ್ಲ, ಉಳಿದಂತೆ ಅಭ್ಯಾಸ ಕ್ರಮ, ವಯಸ್ಸು, ಲಿಂಗ, ಸಾಮಾಜಿಕ ಆರ್ಥಿಕ ಸ್ಥಿತಿಗತಿ, ಶಾಲಾ ವಿಧಗಳು ಕೂಡ ಬರ್ತವೆ. ಆದರೆ ಇವು ಏನಾಗಿರ್ತವೆ, ತಟಸ್ಥವಾಗಿರುತ್ತವೆ. ಅಸಂಗತ ಚರಾಂಶ ಇವೇನಾಗಿರ್ತವೆ, ಅಸಂಗತ ಚರಾಂಶವಾಗಿರುತ್ತೆ ಅಂತ ಹೇಳಿದ್ದೆ, ಸರಿನಾ. ಇವು ಫುಲ್ಲು ನಿಯಂತ್ರಣಕ್ಕೆ ಒಳಪಟ್ಟಿರುತ್ತೆ, ನಿಯಂತ್ರಿತವಾಗಿರುತ್ತೆ. ಹಾಗಾದರೆ ಇಲ್ಲಿ ಸ್ವತಂತ್ರ ಚರಾಂಶ ಯಾವುದು, ಬುದ್ಧಿಶಕ್ತಿ. ಪರತಂತ್ರ ಚರಾಂಶ ಶೈಕ್ಷಣಿಕ ಸಾಧನೆ. ಇಲ್ಲಿ ನಮಗೆ ಕೇಳಿರುವಂಥ ಪ್ರಶ್ನೆ ಏನು, ಪ್ರಯೋಗ ವಿಧಾನದಲ್ಲಿ ಪ್ರಯೋಗಕರ್ತನಿಂದ ಬದಲಾಯಿಸಲ್ಪಡುವ ಚಲಕ ಪರಿಣಾಮವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಬುದ್ಧಿಶಕ್ತಿಯ ಪ್ರಭಾವವನ್ನು ನಾವು ಶೈಕ್ಷಣಿಕ ಸಾಧನೆಯ ಮೇಲೆ ನೋಡಬೇಕಾದ್ರೆ ಉಳಿದಂಥ ಈ ಚರಾಂಶಗಳನ್ನ ನಾವು ಏನು ಮಾಡಿರ್ತೀವಿನ, ಅಸಂಗತ ಚರಾಂಶ ಆಗಿರ್ತವೆ. ಇದನ್ನು ತಟಸ್ಥವಾಗಿಟ್ಟಿರ್ತೀವಿ, ಸರಿನಾ. ಅದೇ ಬುದ್ಧಿಶಕ್ತಿ ಬೇಡ ಅಂದಾಗ ನಾವಿಲ್ಲಿ ಅಭ್ಯಾಸ ಕ್ರಮ, ಸೊ ಅಭ್ಯಾಸ ಕ್ರಮದ ಪ್ರಭಾವವನ್ನು ನಾವು ಶೈಕ್ಷಣಿಕ ಸಾಧನೆ ಮೇಲೆ ನೋಡ್ಬೋದು, ಅಥವಾ ವಯಸ್ಸಿನ ಪ್ರಭಾವವನ್ನು ನೋಡ್ಬೋದು, ಲಿಂಗ ಅಥವಾ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಗಳು ಕೂಡ ಶೈಕ್ಷಣಿಕ ಸಾಧನೆಯ ಮೇಲೆ ಪ್ರಭಾವವನ್ನು ಬೀರ್ತವೆ. ಹಾಗಾಗಿ ಪ್ರಯೋಗಕರ್ತ, ಪ್ರಯೋಗ ಮಾಡುವವನು ತನಗೆ ಯಾವ ಬೇಕೋ ಆ ಚರಾಂಶವನ್ನು ಇಲ್ಲಿ ಬಳಸ್ಕೊಳ್ಬೋದು. ಹಾಗಾಗಿ ಇಲ್ಲಿ ಪ್ರಯೋಗಕರ್ತನಿಂದ ಬದಲಾವಣೆಗೆ ಒಳಪಡುವಂಥ ಚರಾಂಶ ಅಂತ ಕೇಳಿದಾಗ ಅದು ಯಾವಾಗಲೂ ಏನಾಗಿರುತ್ತೆ, ಸ್ವತಂತ್ರ ಚರಾಂಶ ಆಗಿರುತ್ತೆ. ಆದರೆ ಇಲ್ಲಿ ನೋಡಿ ಒಂದು ಟ್ವಿಸ್ಟ್ ಮಾಡಿದ್ದಾರೆ. ನಾವು ಈಸಿಯಾಗಿ ಏನು ಮಾಡ್ತೀವಿ, ಸ್ವತಂತ್ರ ಚರಾಂಶ ಅಂತ ಹಾಕ್ಬಿಡ್ತೀವಿ. ಆದರೆ ಇಲ್ಲಿ ಪ್ರಯೋಗ ವಿಧಾನದಲ್ಲಿ ಪ್ರಯೋಗಕರ್ತನಿಂದ ಬದಲಾಯಿಸಲ್ಪಡುವ ಚಲಕ
ಪರಿಣಾಮವನ್ನು ಅಂದರೆ ಅದರಿಂದ ಬರುವಂಥ ಪರಿಣಾಮವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಅಂತ ಕರೀತಾರೆ. ಸರಿನಾ? ಪರಿಣಾಮವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಅಂದಾಗ ಇದಕ್ಕೆ ಉತ್ತರ ಏನಾಗಿರುತ್ತೆ? ಪರತಂತ್ರ ಚರಾಂಶ. ಪರತಂತ್ರ ಚರಾಂಶ ಯಾವುದಾಗಿರುತ್ತೆ? ಶೈಕ್ಷಣಿಕ ಸಾಧನೆ ಅನ್ನೋದು ಪರತಂತ್ರ ಚರಾಂಶ ಆಗಿರುತ್ತೆ. ಇದೇನಾಗಿರುತ್ತದೆ? ಪರಿಣಾಮ, ಅನುಕ್ರಿಯೆ ಆಗಿರುತ್ತೆ. ಸರಿನಾ? ಇಲ್ಲಿ ನೋಡಿ, ಇಲ್ಲಿ ಕೇಳಿದರೆ ಇಲ್ಲಿ ಪರಿಣಾಮವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಅಂದರೆ ಅನುಕ್ರಿಯೆಯನ್ನು. ಪರಿಣಾಮ ಅಂದರೆ ಏನಿಲ್ಲಿ? ಉದ್ದೀಪನ. ಇದನ್ನು ಅನುಕ್ರಿಯೆ, ಪರಿಣಾಮನೂ ಕೂಡ ಆಗಿರುತ್ತಲ್ವ. ಅನುಕ್ರಿಯೆ ಅನ್ನೋದು ಇದು ಕಾರಣವಾದರೆ, ಉದ್ದೀಪನ ಅನ್ನೋದು ಕಾರಣವಾದರೆ ಅನುಕ್ರಿಯೆ ಏನಾಗಿರುತ್ತೆ? ಇಲ್ಲಿ ಪರಿಣಾಮ. ಕಾರಣದಿಂದ ಆಗಿರುವ ಪರಿಣಾಮ. ಸರಿನಾ? ಇಲ್ಲಿ ಉದ್ದೀಪನ, ಅನುಕ್ರಿಯೆ. ಸೊ ಹಾಗಾಗಿ ಇಲ್ಲಿ ನೋಡಿ, ಬದಲಾಯಿಸಲ್ಪಡುವ ಚಲಕ ಪರಿಣಾಮವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಚಲಕ ಪರಿಣಾಮವನ್ನು ಏನಂತ ಕರಿತೀವಿ? ಪರತಂತ್ರ. ಇಲ್ಲಿ ಬದಲಾಯಿಸಲ್ಪಡುವ ಚಲಕ ಅಥವಾ ಚರಾಂಶ ಅಂದ್ರೂ ಕೂಡ ಸ್ವತಂತ್ರ ಬರುತ್ತೆ. ಸರಿನಾ? ಸ್ವತಂತ್ರ ಚರಾಂಶ, ಸ್ವತಂತ್ರ ಚಲಕ ಆಗಿರುತ್ತೆ. ಆದರೆ ಪರಿಣಾಮವನ್ನು ಡ್ಯಾಶ್ ಎಂದು ಕರೆಯುತ್ತೇವೆ. ಪರಿಣಾಮ, ಅನುಕ್ರಿಯೆ. ಇದು ಉದ್ದೀಪನವಾದರೆ ಇದು ಏನಾಗಿರುತ್ತೆ? ಅನುಕ್ರಿಯೆ ಆಗಿರುತ್ತೆ. ಸ್ವತಂತ್ರ ಚರಾಂಶ ಅನ್ನೋದೇನಾಗಿರುತ್ತೆ? ಉದ್ದೀಪನವಾದರೆ ಪರತಂತ್ರ ಚರಾಂಶ ಯಾವಾಗಲೂ ಅನುಕ್ರಿಯೆ, ಪರಿಣಾಮವಾಗಿರುತ್ತೆ. ಸೊ ಪರಿಣಾಮವನ್ನು ನಾವೇನಂತ ಕರಿತೀವಿ? ಪರತಂತ್ರ, ಅವಲಂಬಿತ ಚಲಕ. ಸರಿನಾ? ನೆಕ್ಸ್ಟ್ ನೋಡೋದಾದರೆ ಆತ್ಮ ಸಾಕ್ಷಾತ್ಕಾರದ ಅರ್ಥ ಇದಾಗಿದೆ ಅಂದರೆ ವಾಸ್ತವೀಕರಣ. ನಾನು ಹೇಳಿದ್ದೆ ಹಿಂದಿನ ಕ್ಲಾಸಲ್ಲಿ ಆತ್ಮ ವಾಸ್ತವೀಕರಣ ಅಲ್ವಾ. ಸೊ ಶಿಕ್ಷಣಕ್ಕೆ ಇದರ ಕೊಡುಗೆ ಏನಂತ ಹೇಳಿದೆ? ಆತ್ಮ ವಾಸ್ತವೀಕರಣ ಅಂತ ಈ ಮಾನವತಾ ಪಂಥದ ಕೊಡುಗೆಯನ್ನು ಕುರಿತು ಹೇಳಿದ್ದೆ. ಇಲ್ಲಿ ನೋಡಿ, ಇಲ್ಲಿ ಆತ್ಮ ಸಾಕ್ಷಾತ್ಕಾರದ ಅರ್ಥ ಅಂದರೆ ತನ್ನ ದೈಹಿಕ ಅಗತ್ಯಗಳನ್ನು ತೃಪ್ತಿಪಡಿಸುವುದು, ತನ್ನ ಸಾಮಾಜಿಕ ಅಗತ್ಯಗಳನ್ನು ತೃಪ್ತಿಪಡಿಸುವುದು, ತನ್ನಲ್ಲಿರುವ ಅಂತಃಸತ್ವಗಳನ್ನು ಸಾಧ್ಯವಾದಷ್ಟು ಗರಿಷ್ಠ ಮಟ್ಟದವರೆಗೆ ಅಭಿವ್ಯಕ್ತಗೊಳಿಸುವುದು, ತನ್ನ ಆಧ್ಯಾತ್ಮಿಕ ಅಗತ್ಯತೆಗಳನ್ನು ಪೂರೈಸಿಕೊಳ್ಳುವುದು. ಇಲ್ಲಿ ನೋಡಿ, ಇಲ್ಲಿ ಆತ್ಮ ಸಾಕ್ಷಾತ್ಕಾರ, ವಾಸ್ತವೀಕರಣ ಅನ್ನೋದು ಏನಾಗಿದೆ? ಸಂಪೂರ್ಣ ವಿಶ್ವಾಸ ಹೊಂದಿದ ಉನ್ನತ ಸಾಧನೆ ಆಗಿದೆ. ಇದೇನಿದು? ಆತ್ಮ ವಾಸ್ತವೀಕರಣ ಅನ್ನೋದು ಉನ್ನತ ಸಾಧನೆ ಆಗಿದೆ. ಅಂದರೆ ಅನುವಂಶೀಯತೆ ವಿಧಿಸಿರುವಂತಹ ಮಿತಿಯ ಒಳಗೆ, ಅನುವಂಶೀಯವಾಗಿ ಬಂದಿರತ್ತಲ್ಲ ಆ ಒಂದು ಮಿತಿಯ ಒಳಗೆ ತನ್ನ ಸಾಮರ್ಥ್ಯಗಳ ಪೂರ್ಣ ಲಾಭವನ್ನು ಪಡೆಯಲು ಮಾನವ ಪ್ರಯತ್ನವನ್ನು ಪಡ್ತಾನೆ. ತನ್ನ ಸಾಮರ್ಥ್ಯಗಳ ಪೂರ್ಣ ಲಾಭವನ್ನು ಪಡೆಯೋದಕ್ಕೋಸ್ಕರ ಮಾನವ ಏನು ಮಾಡ್ತಾನೆ? ಪ್ರಯತ್ನವನ್ನು ಪಡ್ತಾನೆ. ಸೊ ಪರಿಪೂರ್ಣತೆಯನ್ನು ಹೊಂದಿದಾಗ ಅವನ ಜೀವನ ಏನಾಗಿರುತ್ತೆ? ಅಲ್ಲಿ ಸುಖಮಯವಾಗಿರುತ್ತೆ. ಒಟ್ಟು ಆತ್ಮ ವಾಸ್ತವೀಕರಣ ಅಂದರೆ ಪೂರ್ಣ ಲಾಭವನ್ನು ಹೊಂದೋದು, ಅಂದರೆ ಸಂಪೂರ್ಣ ಉನ್ನತ ಸಾಧನೆಯೆಡೆಗೆ ಸಾಗೋದು, ಸಂಪೂರ್ಣ. ಹಾಗಾಗಿ ತನ್ನ ದೈಹಿಕ ಅಗತ್ಯತೆಗಳನ್ನು ಅಷ್ಟೇ ಸಂಬಂಧಿಸಿಲ್ಲ, ಸಾಮಾಜಿಕ ಅಗತ್ಯತೆಗಳನ್ನು ಅಂತ ಅಷ್ಟೇ ಸಾಮಾಜಿಕ ಅಗತ್ಯತೆಗಳನ್ನು ಅಷ್ಟೇ ವ್ಯಕ್ತಪಡಿಸೋಲ್ಲ ಅದು, ಅಥವಾ ಆಧ್ಯಾತ್ಮಿಕ ಅಗತ್ಯತೆಗಳನ್ನು ಅಷ್ಟೇ ಅದು ಪ್ರತಿನಿಧಿಸೋದಿಲ್ಲ. ಅದು ಏನು? ತನ್ನಲ್ಲಿರುವಂಥ ಅಂತಃಸತ್ವಗಳನ್ನು ಸಾಧ್ಯವಾದಷ್ಟು ಗರಿಷ್ಠ ಮಟ್ಟದವರೆಗೆ ಅಭಿವ್ಯಕ್ತಗೊಳಿಸುವುದು, ಎಲ್ಲದಕ್ಕೂ ಸಂಬಂಧಪಟ್ಟಿರುತ್ತೆ ಅಲ್ವಾ. ಇದಕ್ಕೆ ಉತ್ತರವನ್ನು ನೋಡೋದಾದರೆ ಆಪ್ಷನ್ ಸಿ. ನೆಕ್ಸ್ಟ್ ನೋಡೋದಾದರೆ ಪ್ರಜ್ಞಾ ಪ್ರವಾಹವನ್ನು ಅಧ್ಯಯನ ಮಾಡಲು ಸೂಕ್ತವಾದ ವಿಧಾನ. ಇಲ್ಲಿ ಪ್ರಜ್ಞಾ ಪ್ರವಾಹ, ಪ್ರಜ್ಞಾ ಅಂತ ಬಂದರೂ ಕೂಡ ಪ್ರಜ್ಞಾ ಪ್ರವಾಹ ಅಂತ ಕೇಳಿದರೆ ಸೊ ಕೆಲವೊಂದು ಪದಗಳನ್ನು ಕನ್ಫ್ಯೂಷನ್ ಆಗೋ ರೀತಿ ಇರುತ್ತೆ ಸೈಕಾಲಜಿಯಲ್ಲಿ. ಹಾಗಾಗಿ ಅದನ್ನು ನಾವು ಅದ್ರ ಬಗ್ಗೆ ಪ್ರವಾಹ ಇಲ್ಲಿಂದ ಬಂತು, ಪ್ರಜ್ಞಾ ಪ್ರವಾಹ ಅಂದರೆ ಏನು ಅಂತ ಅದ್ರ ಬಗ್ಗೆ ಡೀಪಾಗಿ ನಾವು ಹೋಗ್ದೇನೆ ಪ್ರಜ್ಞೆ ಅಂದ್ರೂ ಕೂಡ ಈ 4ರಲ್ಲಿ ಯಾವುದಕ್ಕೆ ಸಂಬಂಧಪಟ್ಟಿದೆ? ಅದು ಅಂತರವಲೋಕನ. ಯಾವಾಗಲೂ ಕೂಡ ಅಂತರವಲೋಕನ ಏನನ್ನೇ ಹೇಳುತ್ತೆ? ವ್ಯಕ್ತಿಯ ಪ್ರಜ್ಞಾನುಭವದ ಅನುಭವಗಳ ಬಗ್ಗೆ ಹೇಳುತ್ತೆ. ವ್ಯಕ್ತಿಯ ಪ್ರಜ್ಞಾನುಭವದ ಅನುಭವಗಳನ್ನು ಕುರಿತು ಹೇಳುತ್ತೆ. ಹಾಗಾಗಿ ಈ ರೀತಿ ಕೇಳಿದಾಗ ಇಲ್ಲಿ ನಾವು ಹಿಂದೆ ಮುಂದೆ ನೋಡದೆ ಏನನ್ನು ಹಾಕ್ಬೋದು? ಅಂತರವಲೋಕನ ವಿಧಾನ ಅಂತೇಳ್ಬಿಟ್ಟು ಟಿಕ್ ಮಾಡಬಹುದು. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಇಲ್ಲಿ ಮಾನವೀಯ ಮನೋವಿಜ್ಞಾನಿಗಳ ಅಂತಿಮ ಗುರಿ ಏನಂತ ಕೇಳಿದರೆ, ಇಲ್ಲಿ ಮಾನವೀಯ ಮನೋವಿಜ್ಞಾನಿಗಳ ಅಂತಿಮ ಗುರಿ ಅಂತ ಕೇಳಿದ್ದಾರೆ. ಇಲ್ಲಿ ನಾವು ಮಾನವೀಯ ಮನೋವಿಜ್ಞಾನಿಗಳು ಅಂದರೆ ಯಾರು? ಮಾನವೀಯ ಅಂತೇಳಿ ಈ ಪದವನ್ನು ಕುರಿತು ಯೋಚನೆ ಮಾಡಬಾರ್ದು. ಸೈಕಾಲಜಿಲಿ ಯಾವಾಗಲೂ ಕೂಡ ಈ ಒಂದು ಪರೀಕ್ಷೆಯಲ್ಲಿ ಈ ರೀತಿ ಪದಗಳನ್ನ ಬಳಸಿದರೆ ಮುಂದಿನ ಪರೀಕ್ಷೆಯಲ್ಲಿ ಬೇರೆ ರೀತಿಯ ಪದಗಳನ್ನ, ಎಕ್ಸಾಮ್ಸಲ್ಲಿ ಬೇರೆ ರೀತಿಯ ಪದಗಳನ್ನ ಬಳಸಿರೋದನ್ನು ನಾವು ನೋಡ್ಬೋದು. ಹಾಗಾಗಿ ಎಕ್ಸಾಮ್ ಟು ಎಕ್ಸಾಮ್ಸ್ ನೋಡೋದಾದರೆ ಪದಗಳ ಬಳಕೆಯಲ್ಲಿ ನಾವು ಭಿನ್ನತೆಯನ್ನು ನೋಡ್ಬೋದಾಗಿದೆ ಸ್ನೇಹಿತರೆ. ಹಾಗಾಗಿ ಇಲ್ಲಿ ಈ ರೀತಿಯೇ ಕೇಳ್ಬೋದಿತ್ತು, ಮನೋವಿಜ್ಞಾನಿಗಳ ಅಂತಿಮ ಗುರಿ ಅಂತ. ಆದರೆ ಇಲ್ಲಿ ಏನಂತ ಕೇಳಿದ್ದಾರೆ? ಸ್ವಲ್ಪ ಟ್ವಿಸ್ಟ್ ಮಾಡಿ ಮಾನವೀಯ ಮನೋವಿಜ್ಞಾನಿಗಳ ಅಂತಿಮ ಗುರಿ ಅಂತ ಕೇಳಿದಾರಲ್ವಾ. ಹಾಗಾದರೆ ಆಪ್ಷನ್ಸ್ ನೋಡಿ, ಮಾನವನ ವರ್ತನೆಯನ್ನು ವೀಕ್ಷಿಸುವುದು,
ಮಾನವನ ವರ್ತನೆಯನ್ನು ತಿದ್ದುವುದು, ಮಾನವನ ವರ್ತನೆಯನ್ನು ಅರ್ಥ ಮಾಡಿಕೊಳ್ಳುವುದು, ಮಾನವನ ವರ್ತನೆಯನ್ನು ನಿಯಂತ್ರಿಸುವುದು. ಹಾಗಾದರೆ ಯಾವುದು? ಇಲ್ಲಿ ನೋಡಿ, ಇಲ್ಲಿ ಮನೋವಿಜ್ಞಾನಿಗಳ ಅಂತಿಮ ಗುರಿ ಯಾವಾಗಲೂ ಮಾನವನ ವರ್ತನೆಯನ್ನು ಏನು ಮಾಡೋದಾಗಿರುತ್ತೆ? ನಿಯಂತ್ರಿಸುವುದಾಗಿರುತ್ತೆ. ಅಂದರೆ ಒಳ್ಳೆಯ ವರ್ತನೆಯನ್ನು, ಮಾನವನ ವರ್ತನೆಯನ್ನು ನಿಯಂತ್ರಿಸಿ ಆತನಲ್ಲಿ ಒಳ್ಳೆಯ ವರ್ತನೆಯನ್ನು ಉಂಟು ಮಾಡೋದಾಗಿರುತ್ತೆ ಅಲ್ವಾ. ನೆಕ್ಸ್ಟ್ ನೋಡಿ, ಇಲ್ಲಿ ಒಂದು ಶಾಲೆಯ 10ನೇ ತರಗತಿಯ ಫಲಿತಾಂಶವು ಸತತವಾಗಿ ಅತಿ ಕಡಿಮೆ ಬರುತ್ತಿದೆ. ಇದಕ್ಕೆ ಕಾರಣವನ್ನು ಅರ್ಥ ಮಾಡಿಕೊಳ್ಳುವ ಯಾವ ವಿಧಾನ ಅತ್ಯಂತ ಸೂಕ್ತ ಅಂತ ಇದೆ. ಸರಿನಾ? ಹಾಗಾದರೆ ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಇಲ್ಲಿ ಆಪ್ಷನ್ಸನ್ನು ನೋಡೋದಾದರೆ ವ್ಯಕ್ತಿ ಅಧ್ಯಯನ, ಪ್ರಾಯೋಗೀಕರಣ, ಅಂತರವಲೋಕನ, ವೀಕ್ಷಣೆ. ಇಲ್ಲಿ ವ್ಯಕ್ತಿ ಅಧ್ಯಯನ ಬರೋದಿಲ್ಲ ಅಲ್ವಾ. ವ್ಯಕ್ತಿ ಅಧ್ಯಯನ ಇಲ್ಲಿ ನೋಡಿ, ಇಲ್ಲಿ ಒಂದು ಶಾಲೆಯ 10ನೇ ತರಗತಿಯ ಫಲಿತಾಂಶವು, ಇಡೀ 10ನೇ ತರಗತಿಯ ಫಲಿತಾಂಶವನ್ನು ಹೇಳಿದ್ದಾರೆ. ಏನಾದರೂ ಅವರು ಒಬ್ಬ ವ್ಯಕ್ತಿ ಬಗ್ಗೆ ಹೇಳಿದರೆ ಅಥವಾ ವಿದ್ಯಾರ್ಥಿ ಬಗ್ಗೆ ಹೇಳಿದರೆ ನಾವು ಇಲ್ಲಿ ವ್ಯಕ್ತಿ ಅಧ್ಯಯನವನ್ನು ಹಾಕ್ಬೋದಿತ್ತು ಅಲ್ವಾ. ಸೊ ಇಲ್ಲಿ ವ್ಯಕ್ತಿ ಅಧ್ಯಯನನೂ ಬರೋದಿಲ್ಲ, ಅಂತರವಲೋಕನನು ಇದಕ್ಕೆ ಸಂಬಂಧಪಡೋದಿಲ್ಲ, ಯಾಕಂದರೆ 10ನೇ ತರಗತಿಯ ಫಲಿತಾಂಶ ಅಂತ ಹೇಳಿದ್ದಾರೆ. ವೀಕ್ಷಣೆ ಇಲ್ಲ, ವೀಕ್ಷಣೆ ಮಾಡಿ ನಾವು ಸುಮ್ಮನೆ ಇರೋಕ್ಕಾಗತ್ತಾ? ವೀಕ್ಷಣೆ ಸರಿಯಾದ ವಿಧಾನನ ಅಲ್ಲ. ಹಾಗಾಗಿ 10ನೇ ತರಗತಿಯ ಫಲಿತಾಂಶವು ಸತತವಾಗಿ ಅತಿ ಕಡಿಮೆ ಬರುತ್ತಿದೆ. ಇದಕ್ಕೆ ಕಾರಣವನ್ನು ಅರ್ಥ ಮಾಡಿಕೊಳ್ಳುವ ಯಾವ ವಿಧಾನ ಅತ್ಯಂತ ಸೂಕ್ತ ಅಂದರೆ ಯಾವ ವಿಧಾನ? ಪ್ರಾಯೋಗಿಕ ವಿಧಾನ, ಪ್ರಾಯೋಗೀಕರಣ. ಸರಿನಾ? ಇಲ್ಲಿ ಏನಂತ ಕೊಟ್ಟಿದ್ದಾರೆ? ಪ್ರಾಯೋಗೀಕರಣ. ಇದೇನು? ಪ್ರಾಯೋಗಿಕ ವಿಧಾನ. ಪದಗಳು ನೋಡಿ, ಇದನ್ನು ಪ್ರಾಯೋಗಿಕ ವಿಧಾನ ಅಂತ ಓದಿರ್ತೀವಿ, ಇಲ್ಲಿ ಪ್ರಾಯೋಗೀಕರಣ ಅಂತೇಳಿ ಬಳಸಿದ್ದಾರೆ. ಸರಿನಾ? ನೆಕ್ಸ್ಟ್ ನೋಡಿ, ಒಂದು ಪ್ರಯೋಗ ಸನ್ನಿವೇಶದಲ್ಲಿ ಪ್ರಾಯೋಗಿಕ ಗುಂಪನ್ನು ಯಾವ ಚರಾಂಶಕ್ಕೆ ಉದ್ದೇಶಪೂರ್ವಕವಾಗಿ ಒಡ್ಡುತ್ತಾರೆ? ಯಾವುದನ್ನು ನಾವು ಉದ್ದೇಶಪೂರ್ವಕವಾಗಿ ಕಂಟ್ರೋಲ್ ಮಾಡ್ತೀವಿ, ಯಾವುದನ್ನು ಉದ್ದೇಶಪೂರ್ವಕವಾಗಿ ಒಡ್ಡುತ್ತಾರೆ ಅಂದರೆ ಅಸಂಗತ ಚರಾಂಶ. ಇದಕ್ಕೆ ಉತ್ತರವನ್ನು ಯಾವುದು ನೋಡ್ಬೋದು? ಅಸಂಗತ ಚರಾಂಶ. ಸೊ ಇದು ಯಾವುದಾಗಿರುತ್ತೆ? ಅಸಂಗತ ಚರಾಂಶ ಅಥವಾ ನಿಯಂತ್ರಿತ ಚರಾಂಶ. ಅಸಂಗತ ಚರಾಂಶ ಅಥವಾ ನಿಯಂತ್ರಿತ ಚರಾಂಶ. ಇಲ್ಲಿ ಸ್ವತಂತ್ರ ಚರಾಂಶನೂ ಆಗಿರೋದಿಲ್ಲ, ಪರತಂತ್ರ ಚರಾಂಶನೂ ಇದಕ್ಕೆ ಬರೋದು ಅಸಂಗತ ಚರಾಂಶ. ನೋಡೋದಾದ್ರೆ ಇಲ್ಲಿ ಶೈಕ್ಷಣಿಕ ಮನೋವಿಜ್ಞಾನದ ಪ್ರಭಾವದಿಂದ ಶಿಕ್ಷಣದಲ್ಲಿ ಮೂಡಿಬಂದ ಅತ್ಯಂತ ಪ್ರಮುಖ ಬದಲಾವಣೆ ಎಂದರೆ ಅಂತ ಇದೆ. ಸೊ ಶೈಕ್ಷಣಿಕ ಮನೋವಿಜ್ಞಾನದ ಪ್ರಭಾವದಿಂದ ಶಿಕ್ಷಣದಲ್ಲಿ ಮೂಡಿಬಂದಂಥ ಅತ್ಯಂತ ಪ್ರಮುಖವಾದ ಒಂದು ಚೇಂಜಸ್ ಏನು, ಬದಲಾವಣೆ ಏನಪ್ಪ ಅಂದರೆ ಶಿಶು ಕೇಂದ್ರಿತ ಶಿಕ್ಷಣ. ಶಿಶು ಕೇಂದ್ರಿತ ಶಿಕ್ಷಣ. ನೆಕ್ಸ್ಟ್ ನೋಡೋದಾದ್ರೆ ಇಲ್ಲಿ ವರ್ತನೆಯನ್ನು ಅಧ್ಯಯನ ಮಾಡುವ, ಶೋಧಿಸಿ, ಚಿಕಿತ್ಸೆ ಮಾಡುವ ಅಂತ ಈ ಪದ ಬಂದರೂ ಕೂಡ ನಾವು ಇಲ್ಲಿ ಏನಾಗುತ್ತೆ ನಮಗೆ ನೈದಾನಿಕ ಮನೋವಿಜ್ಞಾನ. ಯಾವುದು? ನೈದಾನಿಕ ಮನೋವಿಜ್ಞಾನ. ಇದು ಮನೋವಿಜ್ಞಾನದ ಶಾಖೆಗಳಲ್ಲಿ ಬರುತ್ತೆ ಅಲ್ವಾ. ನೆಕ್ಸ್ಟು ಶೈಕ್ಷಣಿಕ ಮನೋವಿಜ್ಞಾನದ ಮೂಲಭೂತ ಉದ್ದೇಶವು ಇದಾಗಿದೆ. ಶೈಕ್ಷಣಿಕ ಮನೋವಿಜ್ಞಾನದ ಮೂಲಭೂತ ಉದ್ದೇಶ ಇದು. ಶೈಕ್ಷಣಿಕ ಮನೋವಿಜ್ಞಾನದ ಉದ್ದೇಶಗಳು ಅಲ್ಲಿ ಬರುತ್ತೆ. ಏನಾಗಿರುತ್ತೆ ಮೂಲಭೂತ ಉದ್ದೇಶವು? ಶಾಲೆಯು ಸಾಧಿಸಬೇಕಾದ ಗುರಿಗಳನ್ನು ಸ್ಪಷ್ಟಪಡಿಸುವುದು. ಸರಿನಾ? ಶಾಲೆಯು ಸಾಧಿಸಬೇಕಾದ ಗುರಿಗಳನ್ನು ಸ್ಪಷ್ಟಪಡಿಸುವುದು. ಶಾಲೆಯು ಸಾಧಿಸಬೇಕಾದ ಗುರಿಗಳನ್ನು ಸ್ಪಷ್ಟಪಡಿಸುವುದು. ನೆಕ್ಸ್ಟು ಯಾವ ವಿಧಾನದಲ್ಲಿ ಹಲವಾರು ಮೂಲಗಳಿಂದ ಮಾಹಿತಿಯನ್ನು ಸಂಗ್ರಹಿಸಿ ಮತ್ತು ಅದನ್ನು ವಿಶ್ಲೇಷಿಸುವುದರಿಂದ ವ್ಯಕ್ತಿಯ ಸಮಸ್ಯೆಗಳನ್ನು ಅರಿತು ಅವುಗಳಿಗೆ ಪರಿಹಾರ ಕಂಡು ಹಿಡಿಯಲಾಗುವುದು ಅಂತಹ ವಿಧಾನಕ್ಕೆ ಹೀಗೆನ್ನುವರು. ಇಲ್ಲಿ ನೋಡಿಲಿ, ವ್ಯಕ್ತಿಯ ಸಮಸ್ಯೆಗಳನ್ನು ಅರಿತು ಅವುಗಳಿಗೆ ಪರಿಹಾರ ಕಂಡು ಹಿಡಿಯಲಾಗುವುದು. ಇಲ್ಲಿ ವ್ಯಕ್ತಿಯ ಸಮಸ್ಯೆಗಳನ್ನು ಅರಿತು, ಸಮಸ್ಯೆಗಳು ವ್ಯಕ್ತಿಯ ಸಮಸ್ಯೆಗಳು ಅಂತ ಬಂದರೂ ಕೂಡ ಗೊತ್ತಾಗಬೇಕು ಏನಿದು ವ್ಯಕ್ತಿ ಅಧ್ಯಯನ. ಯಾವುದಿದು? ವ್ಯಕ್ತಿ ಅಧ್ಯಯನ. ಸರಿನಾ? ನೆಕ್ಸ್ಟು
ವ್ಯಾಟ್ಸನ್ ರವರು ಹೇಳಿರುವಂತೆ ಮನೋವಿಜ್ಞಾನವು ಈ ಕೆಳಗಿನದರ ಅಧ್ಯಯನವಾಗಿದೆ. ಯಾವುದು? ವರ್ತನೆಯ. ಸರಿನಾ? ನೆಕ್ಸ್ಟ್ ನೋಡೋದಾದ್ರೆ ಈಗ ನೆಕ್ಸ್ಟು ವಿದ್ಯಾರ್ಥಿಗಳ ಕಲಿಕೆಯ ಕಠಿಣತೆಯನ್ನು ಕಂಡುಹಿಡಿಯುವ ಪರೀಕ್ಷೆ. ಇಲ್ಲಿ ಕಲಿಕೆಯ ಕಠಿಣತೆಯನ್ನು ಕಂಡುಹಿಡಿಯುವ ಪರೀಕ್ಷೆ, ವಿದ್ಯಾರ್ಥಿಗಳ ಕಲಿಕೆಯ ಪರೀಕ್ಷೆ ಅಥವಾ ಕಠಿಣತೆಯನ್ನು ಕಂಡುಹಿಡಿಯುವ ಪರೀಕ್ಷೆ ಅಂತ ಬಂದರೂ ಕೂಡಲೇ ಉತ್ತರ ನೈದಾನಿಕ ಪರೀಕ್ಷೆ. ಇದಕ್ಕೆ ಸಂಬಂಧಪಟ್ಟಂತೆ ತುಂಬ ಪ್ರಶ್ನೆಗಳು ಬಂದಿದ್ದಾವೆ ಸ್ನೇಹಿತರೆ. ನೈದಾನಿಕ ಪರೀಕ್ಷೆ. ನೆಕ್ಸ್ಟು ಪರೀಕ್ಷೆಗಳನ್ನು ಶಾಲೆಯಲ್ಲಿ ಬಳಸುವುದು. ಯಾವುದಕ್ಕಾಗಿ ನೈದಾನಿಕ ಪರೀಕ್ಷೆಗಳನ್ನ ಶಾಲೆಯಲ್ಲಿ ಬಳಸ್ತಾರೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ನಾವು ನೋಡೋದಾದ್ರೆ ಇಲ್ಲಿ ನೋಡಿ, ಇಲ್ಲಿ ಆಪ್ಷನ್ಸ್ ನೋಡೋದಾದ್ರೆ ಇಲ್ಲಿ ನೈದಾನಿಕ ಪರೀಕ್ಷೆಯನ್ನು ಶಾಲೆಯಲ್ಲಿ ಬಳಸುವುದು. ಎ, ಶೈಕ್ಷಣಿಕ ಸಮಸ್ಯೆಗಳಿಗೆ ಕಾರಣಗಳನ್ನು ಪತ್ತೆ ಹಚ್ಚಲು, ಆರೋಗ್ಯ ಸಮಸ್ಯೆಗಳಿಗೆ ಕಾರಣಗಳನ್ನು ಪತ್ತೆ ಹಚ್ಚಲು, ವರ್ತನಾ ಸಮಸ್ಯೆಗಳಿಗೆ ಕಾರಣಗಳನ್ನು ಗುರುತಿಸಲು, ಹಾಗೂ ಡಿ, ಪಠ್ಯೇತರ ಅಥವಾ ಸಹಪಠ್ಯ ಅಲ್ವಾ ಚಟುವಟಿಕೆಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಗುರುತಿಸಲು. ಇಲ್ಲಿ ನೈದಾನಿಕ ಪರೀಕ್ಷೆ ಅಂದರೂ ಕೂಡ ನಮಗೆ ಗೊತ್ತಾಗಬೇಕು ಶೈಕ್ಷಣಿಕ ಸಮಸ್ಯೆ. ಹಾಗೆ ಇದಕ್ಕೆ ಉತ್ತರ ಏನಾಗಿರುತ್ತೆ? ಶೈಕ್ಷಣಿಕ ಸಮಸ್ಯೆಗಳಿಗೆ ಕಾರಣಗಳನ್ನು ಪತ್ತೆ ಹಚ್ಚಲು. ಸರಿನಾ? ಶೈಕ್ಷಣಿಕ ಸಮಸ್ಯೆಗಳಿಗೆ ಕಾರಣಗಳನ್ನು ಪತ್ತೆ ಹಚ್ಚಲು. ಸರಿನಾ ಸ್ನೇಹಿತರೆ? ನೆಕ್ಸ್ಟ್ ಇಲ್ಲಿ ನೋಡ್ತಾ ಹೋಗೋದಾದ್ರೆ ಸಮಸ್ಯಾತ್ಮಕ ವರ್ತನೆಯ ವಿದ್ಯಾರ್ಥಿಗಳನ್ನು ಅಧ್ಯಯನ ಮಾಡಲು ಉಪಯೋಗಿಸುವ ವಿಧಾನ. ಸಮಸ್ಯಾತ್ಮಕ ವರ್ತನೆಯ ವಿದ್ಯಾರ್ಥಿಗಳನ್ನು ಅಧ್ಯಯನ ಮಾಡಲು ಅಂದ್ರೂ ಕೂಡ ನಮಗೇನು ಗೊತ್ತಾಗತ್ತಿಲ್ಲಿ? ವ್ಯಕ್ತಿ ಅಧ್ಯಯನ ಅಲ್ವಾ? ವ್ಯಕ್ತಿ ಅಧ್ಯಯನ. ಸರಿನಾ? ವರ್ತನೆಯನ್ನು ಅತ್ಯಂತ ವಸ್ತುನಿಷ್ಠ ಹಾಗೂ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ವಿಧಾನ. ವರ್ತನೆಯನ್ನು ಅತ್ಯಂತ ವಸ್ತುನಿಷ್ಠ ಹಾಗೂ ವೈಜ್ಞಾನಿಕ ಅಂತ ಬಂದರೂ ಕೂಡ ನಾನು ಹೇಳಿದ್ದೆ ಯಾವುದು? ಪ್ರಾಯೋಗಿಕ ವಿಧಾನ. ಪ್ರಾಯೋಗಿಕ ವಿಧಾನ. ಸರಿನಾ? ನೆಕ್ಸ್ಟು ವರ್ತನಾ ಸಮಸ್ಯೆಯ ಮಕ್ಕಳನ್ನು ಅಧ್ಯಯನ ಮಾಡುವ ವಿಧಾನ ಯಾವುದು? ವರ್ತನಾ ಸಮಸ್ಯೆ ಮಕ್ಕಳನ್ನು ಅಂತ ಬಂದಾಗ ವರ್ತನಾ ಸಮಸ್ಯೆ ಅಂತ ಬಂದರೂ ಕೂಡ ಇಲ್ಲಿ ನಮಗೆ ಗೊತ್ತಾಗೋದು ಯಾವುದು? ಶಾಲಾ ಹಂತದಲ್ಲಿ ಯಾವುದಾಗಿರುತ್ತೆ? ವ್ಯಕ್ತಿ ಅಧ್ಯಯನ. ಸರಿನಾ? ವಿದ್ಯಾರ್ಥಿಗಳ ಬಲಗಳು ಹಾಗೂ ನ್ಯೂನತೆಗಳನ್ನು ಪತ್ತೆ ಹಚ್ಚಲು ಬಳಸುವ ಪರೀಕ್ಷೆ ಯಾವುದು ಅಂತಿದೆ. ಯಾವ ಪರೀಕ್ಷೆ? ನೈದಾನಿಕ ಪರೀಕ್ಷೆ. ನೈದಾನಿಕ ಪರೀಕ್ಷೆ. ಸೊ ನೈದಾನಿಕ ಪರೀಕ್ಷೆಯು ಈ ಅಂಶಗಳನ್ನು ಗುರುತಿಸಲು ರೂಪಿಸಲಾಗಿದೆ. ಅಂದರೆ ಒಂದು ಕ್ವಶನ್ ಪೇಪರಲ್ಲಿ ಈ ರೀತಿ ಕೇಳಿದರೆ, ಇನ್ನೊಂದು ಕ್ವಶನ್ ಪೇಪರಲ್ಲಿ ಇದಕ್ಕೆ ಅಪೋಸ್ ಆಗಿ ಈ ರೀತಿ ಪ್ರಶ್ನೆಯನ್ನು ರೈಸ್ ಮಾಡಿದ್ದಾರೆ ಸ್ನೇಹಿತರೆ. ಸೊ ಹಾಗಾಗಿ ಇಲ್ಲಿ ನಾವು ಒಟ್ಟು ಎಷ್ಟು ಪ್ರಶ್ನೆಗಳನ್ನ ನೋಡಿದ್ವಿ? 21 ಪ್ರಶ್ನೆಗಳನ್ನ ನೋಡಿದ್ವಿ. ಇಲ್ಲಿ ನೋಡ್ಬೋದು, ಈಗ ಪ್ರಸ್ತುತ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ನಾನು 21 ಪ್ರಶ್ನೆಗಳನ್ನ ಹೇಳಿದ್ದೀನಿ. ಯಾವುದು? ಶೈಕ್ಷಣಿಕ ಮನೋವಿಜ್ಞಾನ. ಇದು ಒಂದೇ ಪಾಠಕ್ಕೆ ಸಂಬಂಧಪಟ್ಟಿರೋ ಹಾಗೆ. ಮತ್ತು ಇದರಲ್ಲಿ ಆ್ಯಸ್ ಇಟ್ ಈಸ್ ಸೇಮ್ ಟು ಸೇಮ್ ಕ್ವಶನ್ ರಿಪೀಟ್ ಆಗಿದ್ದರೆ ಅದನ್ನು ನಾನು ಬಿಟ್ಟಿದ್ದೀನಿ. ಕ್ವಶನಲ್ಲಿ ಏನಾದರೂ ಸ್ವಲ್ಪ ಚೇಂಜಸ್ ಮಾಡಿ ಆನ್ಸರ್ ಸೇಮ್ ಇದ್ದು ಕ್ವಶನ್ಗಳಲ್ಲಿ ವ್ಯತ್ಯಾಸ ಇದ್ದರೆ ಅದನ್ನು ರಿಪೀಟೆಡ್ ತೊಗೊಂಡಿದ್ದೀನಿ. ಆದರೆ ಕ್ವಶನ್ ಸೇಮ್ ಇದ್ದಾಗ ಅದನ್ನು ನಾನು ಏನು ಮಾಡಿದ್ದೀನಿ? ತೊಗೊಂಡಿಲ್ಲ ಸ್ನೇಹಿತರೆ ಇಲ್ಲಿ. ಸರಿನಾ? ಮತ್ತು ಇಲ್ಲಿ ನೋಡೋದಾದರೆ ನಾವು ಜಾಸ್ತಿ ಇದರಲ್ಲಿ ಏನು ನೋಡ್ಬೋದು? ಇದರಿಂದ ಏನು ತಿಳ್ಕೊಬೋದು ಅಂದರೆ, ಜಾಸ್ತಿ ಈಗ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ವ್ಯಕ್ತಿ ಅಧ್ಯಯನದ ಮೇಲೆ ಕ್ವಶನ್ ಇದ್ದೇ ಇದೆ. ನೈದಾನಿಕ ಪರೀಕ್ಷೆ, ಯಾವ ಪರೀಕ್ಷೆ, ಬಲಗಳು, ಮಕ್ಕಳ ಬಲಗಳು ಹಾಗೂ ನ್ಯೂನತೆಗಳು ಆ ರೀತಿ ಎಲ್ಲ ಬಂದಾಗ ಅಲ್ಲಿ ಗೊತ್ತಾಗ್ಬಿಡತ್ತೆ ನಮಗೆ. ನೈದಾನಿಕ ಪರೀಕ್ಷೆ, ವ್ಯಕ್ತಿ ಅಧ್ಯಯನ, ನೆಕ್ಸ್ಟು ವಸ್ತುನಿಷ್ಠ ಹಾಗೂ ವೈಜ್ಞಾನಿಕ ಅಂತ ಬಂದರೂ ಕೂಡ ಪ್ರಾಯೋಗಿಕ ವಿಧಾನದ ಮೇಲೆ, ಮತ್ತು ವರ್ತನೆಯ ಅಧ್ಯಯನ, ಇದಕ್ಕೆ ಸಂಬಂಧಪಟ್ಟಂತೆ ವ್ಯಾಟ್ಸನ್ ಅವರಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಾಗಿರ್ಬೋದು. ಹಾಗೆ ಅದೇ ರೀತಿ ಒಂದು ಕಂಟಿನ್ಯೂ ಎಲ್ಲದರಲ್ಲೂ ಎಲ್ಲ ಕ್ವಶನ್ ಪೇಪರಲ್ಲೂ ಬಂದಿರೋವಂಥ ಒಂದು ಪ್ರಶ್ನೆ ಅಂದರೆ ಯಾವುದದು? ಸ್ವತಂತ್ರ ಚರಾಂಶ, ಅಸಂಗತ ಚರಾಂಶ, ಹಾಗೆ
ಪರತಂತ್ರ ಚರಾಂಶ ಅಲ್ವಾ. ಸ್ವತಂತ್ರ, ಪರತಂತ್ರ, ಅಸಂಗತ ಚರಾಂಶಗಳು, ಈ ಚರಾಂಶಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬಂದಿದ್ದಾವೆ. ಚರಾಂಶಕ್ಕೆ ಇನ್ನೊಂದು ಪದವನ್ನು ಕೂಡ ಬಳಸಿದರೆ ಏನು, ಚಲಕ ಅಂತ. ಸರಿನಾ. ಅದೇ ರೀತಿ ನೋಡೋದಾದ್ರೆ ನಾವು ವಿಜ್ಞಾನದ ವಿಧಾನಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಇದ್ದೇ ಇದೆ. ಅಂತರವಲೋಕನ ಆಗಿರ್ಬೋದು, ಪ್ರಾಯೋಗಿಕ ವಿಧಾನ ಆಗಿರ್ಬೋದು, ವ್ಯಕ್ತಿ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಹೆಚ್ಚು ಪ್ರಶ್ನೆಗಳನ್ನ ಕೇಳಿದ್ದಾರೆ.